ಎಲ್ಲರಿಗೂ ನಮಸ್ಕಾರ. ಅನನ್ಯ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಮಳೆ ಬರೋ ಟೈಮಲ್ಲಂತೂ ಏನಾದ್ರು ಸ್ಪೈಸಿಯಾಗಿ ತಿನ್ನೋಣ ಅನ್ಸುತ್ತಲ್ವಾ? ಹಾಗಾದರೆ ಬನ್ನಿ ಕ್ವಿಕ್ಕಾಗಿ ಮಶ್ರೂಮ್ ಕಬಾಬ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ 200 ಗ್ರಾಮಷ್ಟು ಮಶ್ರೂಮನ್ನು ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಮೊಟ್ಟೆ, ಉಪ್ಪು ಸ್ವಲ್ಪ, ಖಾರದ ಪುಡಿ 1 ಸ್ಪೂನಷ್ಟು, ಕಬಾಬ್ ಪೌಡರ್ 2 ಸ್ಪೂನ್, ಕಾರ್ನ್ಫ್ಲೋರ್ 1 ಸ್ಪೂನ್. ನಾನಿಲ್ಲಿ ಒಂದು ಬೌಲ್ ತೊಗೊಂಡು ಅದಕ್ಕೆ ಕಬಾಬ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಕಬಾಬ್ ಪೌಡರಲ್ಲೂ ಸ್ವಲ್ಪ ಉಪ್ಪಿರುತ್ತೆ, ಹಂಗಾಗಿ ಉಪ್ಪನ್ನು ಸ್ವಲ್ಪ ಬಳಸಬೇಕಾಗತ್ತೆ. ಚಿಲ್ಲಿ ಪೌಡರು 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 1/4 ಸ್ಪೂನಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಮನೇಲೇ ಮಾಡಿರೋದು. ನೀವು ಮನೇಲೇ ಮಾಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಇನ್ನೊಂದು ಸ್ವಲ್ಪ ಹೆಚ್ಚಾಗುತ್ತೆ. ಇದನ್ನೆಲ್ಲ ಹಾಕ್ಕೊಂಡಾದ ನಂತರ 1 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ಳೋಣ. ಮನೇಲಿ ಕಾರ್ನ್ಫ್ಲೋರ್ ಇಲ್ಲ ಅಂತ ಅಂದರೆ ಅಕ್ಕಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಎಲ್ಲ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೊಟ್ಟೆ ಹಾಕ್ಕೊಳ್ಳೋಣ. ಮಶ್ರೂಮನ್ನು ತಿನ್ನೋದ್ರಿಂದ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ, ಅಲ್ಲದೆ ಮೂಳೆಗಳು ಕೂಡ ಗಟ್ಟಿಯಾಗುತ್ತೆ. ಹಾಗಾಗಿ ಮಶ್ರೂಮ್ನ ಅವಾಗವಾಗ ತಿಂತಾ ಇರಬೇಕು. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಹಾಗೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. 2 ಮೊಟ್ಟೆ ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸತಿ. ನಾವು ಹೊರಗಡೆ ಕರೆದಿರೋ ಪದಾರ್ಥಗಳನ್ನು ಆದಷ್ಟು ಕಮ್ಮಿ ತಿನ್ನಬೇಕಾಗತ್ತೆ. ಯಾಕಂದರೆ ಅವರು ಒಂದು ಸಲ ಕರೆದಿರೋ ಎಣ್ಣೆನೇ ಪುನಃ ಬಳಸ್ತಾ ಇರ್ತಾರೆ. ಈ ರೀತಿ ಎಣ್ಣೆನ ಉಪಯೋಗಿಸೋದ್ರಿಂದ ನಮಗೆ ಕ್ಯಾನ್ಸರ್ ಬರೋ ಲಕ್ಷಣಗಳು ಕೂಡ ಇದೆ. ಈ ರೀತಿ ಎಲ್ಲ ಮಿಕ್ಸ್ ಆದ ನಂತರ ನಾನಿಲ್ಲಿ ಮಶ್ರೂಮನ್ನು ಹಾಕ್ಕೊತಾ ಇದ್ದೀನಿ. ಮಶ್ರೂಮನ್ನು ತಿನ್ನೋದ್ರಿಂದ ಶುಗರ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಶುಗರ್ ಇರೋರು ಕೂಡ ಇದನ್ನು ಬಳಸ್ಬೋದು, ಯಾವುದೇ ತೊಂದರೆ ಇಲ್ದಲೆ. ಈ ರೀತಿಯಾಗಿರೋ ಐಟಮ್ನಂತೂ ಮಕ್ಕಳಿರೋ ಮನೇಲಿ ಮಾಡಿದ್ರಂತೂ ತುಂಬಾ ಖುಷಿ ಪಟ್ಟು ತಿಂತಾರೆ ಮಕ್ಕಳುಗಳಂತೂ. ಈ ರೀತಿ ಮಶ್ರೂಮ್ ಕಬಾಬ್ನ ನೀವು ಹೊರಗಡೆ ತಿನ್ನಬೇಕು ಅಂದರೆ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗೇ ಇರುತ್ತೆ. ಆದರೆ ಭಯ ಪಡ್ಕೊಂಡು ತಿನ್ನಬೇಕಾಗತ್ತೆ, ಯಾವ ಎಣ್ಣೆಲಿ ಕರೆದಿರ್ತಾರಪ್ಪ ಏನಪ್ಪ ಅಂತ. ಆದರೆ ನಾವು ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಯಾವುದೇ ಭಯ ಇಲ್ದಲೆ ಆರಾಮಾಗಿ ಮನಸ್ಸಿಗೆ ತೃಪ್ತಿ ಆಗೋವರೆಗೂ ತಿನ್ಬೋದು. ನಾನಿಲ್ಲಿ ಯಾವುದೇ ಫುಡ್ ಕಲರ್ನ ಕೂಡ ಇದಕ್ಕೆ ಯೂಸ್ ಮಾಡಿಲ್ಲ. ಇದೆಲ್ಲ ಮಿಕ್ಸ್ ಆದ ನಂತರ ನಾನೊಂದು 5 ನಿಮಿಷ ಫ್ರಿಜ್ಗೆ ಇಡ್ತೀನಿ. ಯಾಕಂದರೆ ಮಶ್ರೂಮ್ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಮಸಾಲೆನ ಅಂತ. 5 ನಿಮಿಷ ಬಿಟ್ಟಾದ ನಂತರ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹಾಗಾಗಿ ಮನೆಗೆ ಯಾರು ಗೆಸ್ಟ್ ಬಂದರೂ ಕೂಡ ಇದನ್ನು ಆರಾಮಾಗಿ ಮಾಡಿಕೊಡ್ಬೋದು, ಸುಲಭವಾಗಿದೆ. ನಾನಿಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಲಿ. ಎಣ್ಣೆ ಕಾದಾದ ನಂತರ ಫ್ರಿಜ್ನಿಂದ ತೆಗೆದಿಟ್ಟಿರೋ ಮಶ್ರೂಮನ್ನು ಎಣ್ಣೆಯಲ್ಲಿ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದು ಬೇಗನೆ ಆಗೋದ್ರಿಂದ ಸಡನ್ನಾಗಿ ಯಾರು ಬಂದರೂ ಕೂಡ ಬೇಗನೆ ಮಾಡಿಕೊಡ್ಬೋದು. ಕೇವಲ 10 ನಿಮಿಷ ಇದ್ದರೆ ಸಾಕು, ಬೇಗನೆ ಕ್ವಿಕ್ಕಾಗಿ ರೆಡಿ ಆಗಿಬಿಡುತ್ತೆ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಬೇಯಿಸೋದ್ರಿಂದ ಮೇಲ್ಗಡೆ ಕ್ರಿಸ್ಪಿಯಾಗಿ ಬರುತ್ತೆ. ಇದನ್ನು ಈಸಿಯಾಗಿ ಮಾಡ್ಬೋದು, ಹಾಗೆ ಕ್ವಿಕ್ಕಾಗಿ ಕೂಡ ಮಾಡ್ಬೋದು. ಯಾಕಂದರೆ ಕಡಿಮೆ ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಮಾಡ್ತಾ ಇರೋ ಅಂಥದ್ದು, ಕಡಿಮೆ ಸಮಯದಲ್ಲಿ ಕೂಡ ಮಾಡ್ಬೋದು. ಇದನ್ನು ಕೇವಲ ಒಂದು 10 ನಿಮಿಷ ಇದ್ದರೆ ಸಾಕು, ಬೇಗನೆ ಆಗುತ್ತೆ ಮಶ್ರೂಮ್ ಕಬಾಬ್. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ. ನಾನು ಯಾವುದೇ ರೀತಿ ಕಲರ್ನ ಕೂಡ ಆ್ಯಡ್ ಮಾಡಿಲ್ಲ, ಆದರೂ ಕೂಡ ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಎಣ್ಣೆಯಿಂದ ತೆಗೆದಾದ ನಂತರ ನಾನು ಒಂದು ಟಿಶ್ಯೂ ಮೇಲ್ಗಡೆ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಹೆಚ್ಚಿಗೆ ಇರೋ ಎಣ್ಣೆನ ಟಿಶ್ಯೂ ಹೀರ್ಕೊಳ್ಳುತ್ತೆ ಅಂತ. ನೋಡಿ ಯಾವುದೇ ರೀತಿ ಒಡ್ಕೊಂಡಿಲ್ಲ, ಏನೂ ಆಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಇವಾಗ ರೆಡಿಯಾಗಿದೆ ರುಚಿಯಾದ ಕ್ವಿಕ್ಕಾದ ಮಶ್ರೂಮ್ ಕಬಾಬ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಫುಲ್ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.